ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಅಥ್ಲೆಟಿಕ್ ವಿಭಾಗದಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡುವ ಕ್ರೀಡಾಪಟುಗಳಾಗಿದ್ರೆ ಇದೊಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬಹುದು. ಯಾಕಂದ್ರ ರನ್ನಿಂಗ್ ವಿಭಾಗದಾಗ ಶಾರ್ಟ್ ರನ್ನಿಂಗ್, ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಮತ್ತು ಲಾಂಗ್ ರನ್ನಿಂಗ್ ಅಂತಂದ 3 ವಿಭಾಗ ಬರ್ತಾವ. ಆದ ಕಾರಣ ನೀವು ಸ್ಪೀಡ್ ಇದ್ರ ಶಾರ್ಟ್ ರನ್ನಿಂಗು ಒಂದು ಎಬಿಲಿಟಿ ಅಂದ್ರ ನಾವೊಂದು ಮಟ್ಟಿಗೆ ಸ್ಪೀಡ್ ಮೇಂಟೈನ್ ಮಾಡ್ತೀವಿ ಅನ್ನೋ ಹಂಗಿದ್ರ ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಮತ್ತೆ ನಮ್ಗೆ ಕೆಪಾಸಿಟಿ ಐತಿ ಸ್ಪೀಡ್ ಹೋಗಕ್ ಆಗಂಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಲಾಂಗ್ ರನ್ನಿಂಗ್ ಅಂದ್ರೆ ನಮ್ ಇಮ್ಯುನಿಟಿ ಪವರ್ ಇರ್ತೈತಿ. ನಾವು ಓಡಾಕ ಸ್ಪೀಡ್ ಹಾಕಿರಂಗಿಲ್ಲ, ನಾವು 1 ಗಂಟೆ 2 ಗಂಟೆ ಓಡಿಸಿದ್ರು ಓಡೋ ಕೆಪಾಸಿಟಿ ಇರ್ತೈತಿ. ಅಂತ ವಿದ್ಯಾರ್ಥಿಗಳು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಕತಿ. ಅದ ಕಾರಣ ನೀವು ರನ್ನಿಂಗ್ ಮಾಡುವಂದ್ರೆ ಬರೀ ರನ್ನಿಂಗ್ ಮಾಡಿದ್ರೆ ಎಲ್ಲಾ ಓಡಾಕ್ ಆಗಂಗಿಲ್ಲ. ನಾವು ಲಾಂಗ್ ರನ್ನಿಂಗ್ ಮಾಡುವಂತ ವಿದ್ಯಾರ್ಥಿಗಳು ಶಾರ್ಟ್ ರನ್ನಿಂಗ್ ಓಡಾಕ್ ಆಗಂಗಿಲ್ಲ. ಶಾರ್ಟ್ ರನ್ನಿಂಗ್ ಮಾಡುವಂತ ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳು ಲಾಂಗ್ ರನ್ನಿಂಗ್ ಓಡಾಕ್ ಆಗಂಗಿಲ್ಲ. ಆದ ಕಾರಣ ನೀವು ಮೊದಲು ಕರೆಕ್ಟ್ ಆಗಿ ನಮ್ಮ ಸ್ಪೀಡ್ ಇದ್ರೆ ಶಾರ್ಟ್ ರನ್ನಿಂಗು ಒಂಚೂರು ಸ್ಪೀಡು ಮತ್ತೆ ಲಾಂಗು ಹೋಗುವಷ್ಟು ಕೆಪಾಸಿಟಿ ಐತೆ ಅಂದ್ರೆ ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇಲ್ಲಿ ನಾವು ಸ್ಪೀಡ್ ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಆದ್ರೆ ಲಾಂಗ್ ಆದ್ರೆ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನುವಂತ ವಿದ್ಯಾರ್ಥಿಗಳಿಗೂ ಲಾಂಗ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಆದ ಕಾರಣ ನಿಮ್ಮ ಕ್ರೀಡಾ ಲೋಕದಲ್ಲಿ ಸಾಧನೆ ಮಾಡಬೇಕಾದ್ರೆ ನೀವು ಪ್ರಮುಖವಾಗಿ ನಾವು ಯಾವ ಇವೆಂಟ್ ನಲ್ಲಿ ಪರಿಣಿತಿ ಹೊಂದಿದ್ದೀವಿ ಅನ್ನೋದನ್ನ ಮೊದಲ ತಿಳಿದುಕೊಂಡು ಸರಿಯಾಗಿ ತರಬೇತಿ ನಡೆಸಿದ್ರೆ ಒಳ್ಳೆಯ ರೀತಿ ರಿಸಲ್ಟ್ ಬರ್ತೈತೆ ಅಂತಂದ ನಮ್ಮಲ್ಲಿ ಕೇಳಿಕೊಳ್ತೇನೆ. ಹೀಗೆ ಒಳ್ಳೆಯ ರೀತಿ ಅಥ್ಲೆಟಿಕ್ ವಿಭಾಗದಲ್ಲಿ ಮಾಹಿತಿ ಬೇಕಾದ್ರೆ ನಮ್ಮ MN ಸ್ಪೋರ್ಟ್ಸ್ ಕ್ಲಬ್ ಅನ್ನು ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ.